ಬೀದಿ ನಾಯಿಗಳ ಹಾವಳಿ ಇತ್ತೀಚೆಗೆ ತುಂಬ ಜಾಸ್ತಿಯಾಗಿದೆ. ನಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ, ಬರುವಾಗ, ಮೈದಾನದಲ್ಲಿ ಆಡುವಾಗ ಈ ಬೀದಿ ನಾಯಿಗಳು ತೊಂದರೆ ಮಾಡಬಹುದು. ಆ ಬೀದಿ ನಾಯಿಗಳಿಂದ ನಮ್ಮ ಮಕ್ಕಳನ್ನು ಕಾಪಾಡೋದು ತುಂಬಾ ಅಗತ್ಯ. ಈ ತರ ಬೀದಿ ನಾಯಿನ ಎದುರಿಸೋ ಪರಿಸ್ಥಿತಿ ಬಂದಾಗ ಮಕ್ಕಳು ಏನ್ ಮಾಡಬೇಕು ಅಂತ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ವಿಡಿಯೋ ಕೊನೆಯಲ್ಲಿ ನಾಯಿ ಕಚ್ಚಿದ ನಂತರ ಏನ್ ಮಾಡಬೇಕು ಅದರ ಬಗ್ಗೆನೂ ತಿಳ್ಕೊಳ್ಳೋಣ. ಫಸ್ಟ್, ಬೀದಿ ನಾಯಿ ಎದುರಾದಾಗ ತಾಳ್ಮೆ ಕಳ್ಕೋಬಾರ್ದು, ಧೈರ್ಯವಾಗಿರಬೇಕು, ಅಳೋದು ಕಿರ್ಚೋದು ಮಾಡಬಾರ್ದು. ಸೆಕೆಂಡ್, ನಾಯಿನ ಕಂಡಾಗ ಓಡಬಾರ್ದು. ಓಡೋ ಗಾಡಿಗಳಾಗ್ಲಿ, ಮನುಷ್ಯರಾಗ್ಲಿ ಅಥವಾ ವಸ್ತುಗಳನ್ನಾಗ್ಲಿ ಕಂಡಾಗ ನಾಯಿಗೆ ಬೆನ್ನಟ್ಟೋದು ಅಂದ್ರೆ ಚೇಸ್ ಮಾಡೋದು ಅದರ ಸ್ವಭಾವ. ಮೂರನೇದು, ನಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು. ನಾಲ್ಕನೇದು, ನಾಯಿಗೆ ಕಲ್ಲನ್ನು ಎಸಿಬಾರ್ದು. ಐದನೇದು, ನಾಯಿ ಏನು ತಿಂತಾ ಇರುವಾಗ, ಮಲಗಿದಾಗ ಅಥವಾ ತನ್ನ ಮಕ್ಕಳಿಗೆ ಹಾಲು ಕುಡಿಸ್ತಿರುವಾಗ ಅದನ್ನು ಕೆಣಕಬಾರ್ದು. ಆರನೇದು, ಹತ್ತಿರದಲ್ಲಿರುವಂಥ ಯಾರೋ ದೊಡ್ಡವ್ರನ್ನ ನಿಧಾನಕ್ಕೆ ಕರೆದು ಅವ್ರ ಸಹಾಯನ ತಗೋಬೇಕು. ಏಳನೇದು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಾಯಿ ಒಂದು ವೇಳೆ ಮಗುನ ಕಚ್ಚಿದ್ರೆ, ಚಿಕ್ಕದಾಗಿ ಪೊರ್ಚಿದ್ರು ಅಥವಾ ಲಿಕ್ ಮಾಡಿದ್ರು ಕೂಡ ನಿಮಗೆ ತಿಳಿಸೋದಕ್ಕೆ ಹೇಳಿ, ಅಂದರೆ ತಂದೆ ತಾಯಂದ್ರಿಗೆ ತಿಳಿಸೋದಕ್ಕೆ ಹೇಳಿ. ಆ ವಿಷಯ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಬೀದಿ ನಾಯಿ ಚಿಕ್ಕದಾಗಿ ಪೊರ್ಚಿದ್ರು, ಕಚ್ಚಿದ್ರು ಅಥವಾ ಲಿಕ್ ಮಾಡಿದ್ರು ಸಹ ಆ ಭಾಗವನ್ನು 15 ನಿಮಿಷ ರನ್ನಿಂಗ್ ವಾಟರಲ್ಲಿ ಸೋಪ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದು ಒಂದು ವೇಳೆ ಆ ರೇಬೀಸ್ ಇರುವಂತಹ ನಾಯಿ ಆಗಿದ್ರೆ ಆ ರೇಬೀಸ್ ವೈರಸ್ನ ಲೋಡ್ನ ಕಡಿಮೆ ಮಾಡುತ್ತೆ. ಎಷ್ಟೇ ಚಿಕ್ಕ ಗಾಯ ಇದ್ರೂ ರೇಬೀಸ್ ವ್ಯಾಕ್ಸಿನ್ ಕೊಡಿಸೋದು ಕಂಪಲ್ಸರಿ. ಇದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಲ್ಮೋಸ್ಟ್ ಫ್ರೀಯಾಗೇ ಸಿಗುತ್ತೆ. ಹಾಗೂ ಎಲ್ಲ ಡೋಸಸ್ನ ಕಂಪಲ್ಸರಿ ಕೊಡಿಸ್ಕೋಬೇಕು. ಯಾಕೆ ಅಂತಂದರೆ ರೇಬೀಸ್ ಒಂದು ಮಾರಣಾಂತಕ ರೋಗ, ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ಬಟ್ ರೇಬೀಸ್ ಈಸ್ 100% ಪ್ರಿವೆಂಟಬಲ್, ಅಂದರೆ ನೀವು ಅದನ್ನು ಬರದೇ ಇರೋಂಗೆ ತಡಿಬಹುದು. ಸೊ ವ್ಯಾಕ್ಸಿನೇಷನ್ ಈಸ್ ಇಂಪಾರ್ಟೆಂಟ್. ಭಯ ಬೇಡ, ಜಾಗ್ರತೆ ಇರಲಿ.